ಯುವರಾಜ್ ಕುಮಾರ್ ಅವರು ತಮ್ಮ ಪತ್ನಿಯಿಂದ ವಿಚ್ಛೇದನ ಕೋರಿ ಫ್ಯಾಮಿಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ ವಿಚ್ಛೇದನ ಬೇಕು, ಡಿವೋರ್ಸ್ ಯಾಕಾಗಬೇಕು ಅನ್ನೋದನ್ನ ಕೂಡ ಅವರು ಉಲ್ಲೇಖಿಸಿದ್ದಾರೆ. ಈ ಮಧ್ಯೆ ಇನ್ಸ್ಟಾಗ್ರಾಮ್ನಲ್ಲಿರುವಂತಹ ಫೋಟೋಗಳನ್ನು ಕೂಡ ಯುವರಾಜ್ ಕುಮಾರ್ ಅವರು ಡಿಲೀಟ್ ಮಾಡಿಕೊಂಡಿದ್ದಾರೆ. ತಮ್ಮ ಪತ್ನಿ ಶ್ರೀದೇವಿ ಅವರ ಜೊತೆಗೆ ಇದ್ದಂಥ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾರೆ. ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ ಬೆನ್ನಲ್ಲೇ ಇನ್ಸ್ಟಾಗ್ರಾಮ್ನಲ್ಲಿರುವಂಥ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾರೆ. ಹಲವು ದಿನಗಳ ಹಿಂದೆಯೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿದ್ದಂಥ ಫೋಟೋಗಳೇನಿತ್ತು, ಅಂದರೆ ಪತ್ನಿಯ ಜೊತೆಗಿದ್ದಂಥ ಫೋಟೋಗಳೇನಿತ್ತು ಅದನ್ನು ಡಿಲೀಟ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಪತ್ನಿ ಜೊತೆಗಿನ ಎಲ್ಲ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಏನು ಅಪ್ಲೋಡ್ ಮಾಡಿಕೊಂಡಿದ್ರು ಅದನ್ನು ಡಿಲೀಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಮತ್ತು ಈಗ ಅದು ಕೋರ್ಟ್ಗೂ ಕೂಡ ಹೋಗಿದೆ. ಅಂದರೆ ಡಿವೋರ್ಸ್ ಕೋರಿ ಅವರು ಅರ್ಜಿ ಸಲ್ಲಿಸಿದ್ದಾರೆ ಮತ್ತು ಶ್ರೀದೇವಿಯವರಿಗೆ ಉತ್ತರ ಕೊಡೋದಕ್ಕೆ ಜುಲೈ 4ನೇ ತಾರೀಕಿಗೆ ವಿಚಾರಣೆಯನ್ನು ಕೋರ್ಟ್ ನಿಗದಿ ಮಾಡಿದೆ. 6ನೇ ತಾರೀಕು ಅವರು ಅರ್ಜಿ ಸಲ್ಲಿಸಿರೋದು, ಜೂನ್ 6ನೇ ತಾರೀಕು ಅರ್ಜಿ ಸಲ್ಲಿಸಿದ್ದಾರೆ. ಪರ್ಟಿಕ್ಯುಲರ್ ಕಾರಣಗಳನ್ನು ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಅಂದರೆ ಕ್ರೌರ್ಯ, ಅದರ ಜೊತೆಗೆ ಮಾನಸಿಕ ಕಿರುಕುಳ, ಅಗೌರವದಿಂದ ನಡ್ಕೊಂಡಿದ್ದಾರೆ ನನ್ನ ಜೊತೆಗೆ, ಇದೆಲ್ಲವನ್ನ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಅಥವಾ ಅದರ ಆಧಾರದ ಮೇಲೆ ಅವರು ಡಿವೋರ್ಸ್ ಕೇಳಿದ್ದಾರೆ. ಸದ್ಯ ಜುಲೈ 4ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅವರು ಹಾಕೊಂಡಿದ್ದಂಥ ಫೋಟೋಗಳನ್ನು ಕೂಡ ಯುವರಾಜ್ ಕುಮಾರ್ ಅವರು ಡಿಲೀಟ್ ಮಾಡಿದ್ದಾರೆ. ಪತ್ನಿ ಶ್ರೀದೇವಿ ಜೊತೆಗೆ ಇದ್ದಂಥ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.